ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಮಹತ್ವದ ಸಭೆ ನಡೀತಾ ಇದೆ. ಈ ಮಧ್ಯೆ ರಾಜ್ಯದಲ್ಲಿ ಒಬ್ಬೊಬ್ಬರೇ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಮಾಗಡಿ ಎಂಎಲ್ಎ ಬಾಲಕೃಷ್ಣ ಮಾತನಾಡಿದ್ದಾರೆ. ಪಕ್ಷದಲ್ಲಿರುವಂಥ ಗೊಂದಲಕ್ಕೆ ತೆರೆ ಎಳಿಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. പക്ഷേ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಶೀಘ್ರದಲ್ಲೇ ಗೊಂದಲಕ್ಕೆ ಹೈಕಮಾಂಡ್ ಇತಿಶ್ರೀ ಹಾಡುತ್ತೆ ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ಪರಮೇಶ್ವರ್ ದೆಹಲಿಗೆ ಯಾಕೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಕರೆದಿದೆಯೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ದೆಹಲಿಗೆ ಹೋಗಿದ್ದಾರೆ, ತಪ್ಪೇನಿಲ್ಲ ಅಂತ ಮಾತನಾಡಿದ್ದಾರೆ. ಕೂಡ ಹೋಗ್ತಿರಲಿಲ್ಲ. ಈಗ ಯಾಕೆ ಹೋಗೋರೆ ಅಂತ ನಮಗಂತೂ ಗೊತ್ತಿಲ್ಲ. ಹೈಕಮಾಂಡ್ ನೀವು ಹೇಳಿದ್ರೆ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ಕರೆದವರ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ. ಬಟ್ ಹೋಗಿದ್ದಾರೆ, ಏನು ತಪ್ಪೇನಿಲ್ಲ. ಅವು ಎಲ್ಲರೂ ಕ್ಲೈಮ್ ಮಾಡ್ಬೋದಲ್ಲ, ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ನಮ್ಮ ಪಕ್ಷ ಸಾಕಷ್ಟು ಬಲಿಷ್ಠವಾಗಿದೆಯಮ್ಮ. ಎಲ್ಲ ವರ್ಗದ ನಾಯಕರನ್ನ, ಎಲ್ಲ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಕೇಳೋದ್ರಲ್ಲಿ ಯಾರ್ದು ತಪ್ಪೇನಿಲ್ಲ. ಆದರೆ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಯಾರನ್ನ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಇವತ್ತು ಸಿದ್ದರಾಮಯ್ಯನವ್ರ ನಂತರ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಬೇಡ ಅಂದಾಗ ಹೈಕಮಾಂಡ್ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ಸಿಡರ್ ಮಾಡ್ತದೆ. ಡಿ ಕೆ ಶಿವಕುಮಾರ್ ಅವರು ಆದ ನಂತರ ಪರಮೇಶ್ವರ್ ಆಗ್ಬೋದು, ಜಾರಕಿಹೊಳಿ ಅವರು ಆಗ್ಬೋದು, ಎಂ ಬಿ ಪಾಟೀಲ್ ಇದ್ದಾರೆ ರೇಸ್ನಲ್ಲಿ, ನಮ್ಮ ಖಂಡ್ರೆ ಸಾಹೇಬ್ರು ಇದ್ದಾರೆ ರೇಸ್ನಲ್ಲಿ, ಭಾಳಷ್ಟು ಜನ. പക്ഷേ ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ. ಶೀಘ್ರದಲ್ಲೇ ಗೊಂದಲಕ್ಕೆ ಹೈಕಮಾಂಡ್ ಇತಿಶ್ರೀ ಹಾಡುತ್ತೆ ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ಪರಮೇಶ್ವರ್ ದೆಹಲಿಗೆ ಯಾಕೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಪರಮೇಶ್ವರ್ ಅವರಿಗೆ ಹೈಕಮಾಂಡ್ ಕರೆದಿದೆಯೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ದೆಹಲಿಗೆ ಹೋಗಿದ್ದಾರೆ, ತಪ್ಪೇನಿಲ್ಲ ಅಂತ ಮಾತನಾಡಿದ್ದಾರೆ. ಕೂಡ ಹೋಗ್ತಿರಲಿಲ್ಲ. ಈಗ ಯಾಕೆ ಹೋಗೋರೆ ಅಂತ ನಮಗಂತೂ ಗೊತ್ತಿಲ್ಲ. ಹೈಕಮಾಂಡ್ ನೀವು ಹೇಳಿದ್ರೆ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ಕರೆದವರ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ ಹೈಕಮಾಂಡ್ ಕರೆದಿಲ್ಲ ಅವ್ರನ್ನ ಅಂತ. ಬಟ್ ಹೋಗಿದ್ದಾರೆ, ಏನು ತಪ್ಪೇನಿಲ್ಲ. ಅವು ಎಲ್ಲರೂ ಕ್ಲೈಮ್ ಮಾಡ್ಬೋದಲ್ಲ, ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ನಮ್ಮ ಪಕ್ಷ ಸಾಕಷ್ಟು ಬಲಿಷ್ಠವಾಗಿದೆಯಮ್ಮ. ಎಲ್ಲ ವರ್ಗದ ನಾಯಕರನ್ನ, ಎಲ್ಲ ಜನಾಂಗದ ನಾಯಕರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಕೇಳೋದ್ರಲ್ಲಿ ಯಾರ್ದು ತಪ್ಪೇನಿಲ್ಲ. ಆದರೆ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಯಾರನ್ನ ಮಾಡಬೇಕು ಅಂತೇಳಿ. ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಇವತ್ತು ಸಿದ್ದರಾಮಯ್ಯನವ್ರ ನಂತರ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನಮ್ಮ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಬೇಡ ಅಂದಾಗ ಹೈಕಮಾಂಡ್ ಬಹುಶಃ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ಸಿಡರ್ ಮಾಡ್ತದೆ. ಡಿ ಕೆ ಶಿವಕುಮಾರ್ ಅವರು ಆದ ನಂತರ ಪರಮೇಶ್ವರ್ ಆಗ್ಬೋದು, ಜಾರಕಿಹೊಳಿ ಅವರು ಆಗ್ಬೋದು, ಎಂ ಬಿ ಪಾಟೀಲ್ ಇದ್ದಾರೆ ರೇಸ್ನಲ್ಲಿ, ನಮ್ಮ ಖಂಡ್ರೆ ಸಾಹೇಬ್ರು ಇದ್ದಾರೆ ರೇಸ್ನಲ್ಲಿ, ಭಾಳಷ್ಟು ಜನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.